ಹಲೋ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡಿ. ಪೊಲೀಸ್ ಸ್ಟೇಷನ್ಗೆ ಅಜಿತ್ ಹೋಗಿರ್ತಾರೆ. ಅಲ್ಲಿಗೆ ಒಂದ್ ಕೊರಿಯರ್ ಬಂದಿರುತ್ತೆ. ಕೊರಿಯರ್ ಬಂದಿದ್ದು ಏನು ಅಂತ ಕೇಳ್ತಾ ಇರುವಾಗ ಅಷ್ಟ್ರಲ್ಲಿ ಮತ್ತೆ ಭೂಮಿ ಫೋನ್ ಮಾಡ್ತಾರೆ. ಭೂಮಿ ಫೋನ್ ಮಾಡ್ಬಿಟ್ಟು, ಸಾಹೇಬ್ರೆ ನೀವು ಕೊರಿಯರ್ ಬಂತ ತಗೊಂಡ್ರ ಅಂತ ಕೇಳ್ತಾಳೆ. ಫೋನ್ ಮಾಡಿ ಕೇಳ್ದಾಗ ಹೌದು ಬಂತು, ಏನಿದು ಅಂತ ಕೇಳ್ತಾರೆ. ಏನಿದು ಅಂತ ಕೇಳ್ದಾಗ, ಅಲ್ಲಿ ಬಟ್ಟೆ ಕೊಟ್ಟು ಕಳ್ಸಿದೀನಿ, ಬಟ್ಟೆ ಹಾಕೊಳ್ಳಿ, ನೀವು ಪೊಲೀಸ್ ವೇಷದಲ್ಲೇ ಬರಕ್ ಹೋಗ್ಬೇಡಿ, ಅಲ್ಲಿ ಬಂದ್ರೆ ಯಾರೋ ಸೆಕ್ಯೂರಿಟಿ ಬಂದಿದ್ದಾರೆ ಅಂತ ಅನ್ಕೋತಾರೆ. ನೀವು ಅಲ್ಲಿ ವೇಸ್ತ್ರಿ ಮತ್ತೆ ಶರ್ಟ್ ಕಳಿಸಿದೀನಿ, ಅದನ್ನ ಹಾಕೊಂಡೆ ದೇವಸ್ಥಾನ. ಅಲ್ಲಿ ಮಾವನು ಅತ್ತನುವೆ ದೇವಸ್ಥಾನಕ್ಕೆ ಸೆಕೆಂಡ್ನೆ ಮಾಂಗಲ್ಯಸ್ತರಣೆ ಮಾಡ್ಸಕ್ಕೆ ಹೋಗ್ತಾ ಇದ್ದಾರೆ. ದೊಡ್ಡ ಸಾಹೇಬ್ರು ತಲೆ ಕೆಡ್ಸ್ಕೊಂಡು ಅವ್ರು ಮಾಡ್ತವ್ರೆ, ಇದೆಲ್ಲಾ ನೀವು ಮಾಡ್ಬೇಕಾಗಿತ್ತು ಹಿರಿ ಮಗ ಆಗಿ. ಆದ್ರೆ ದೊಡ್ಡ ಸಾಹೇಬ್ರು ಮಾಡ್ತವ್ರೆ, ಬನ್ನಿ ಅಂತ ಭೂಮಿ ಹೇಳ್ತಾಳೆ. ಭೂಮಿ ಹೇಳ್ಬಿಟ್ಟು ಸರಿ ಆಯ್ತು ಅಂತ ಅಂದ್ಬಿಟ್ಟು, ಬಾಯ್ ಬಡ್ಕಿ ಬಾಯ್ ಮುಚ್ಚು, ಸರಿ ನೀನು ನೆನ್ನೆ ನೈಟ್ ಹೇಳಿದ್ನಲ್ಲ ಅದನ್ನ ನೀನು ಹೇಳಕ್ ಹೋಗ್ಬೇಡ, ರಿಜಿಸ್ಟರ್ ಮ್ಯಾರೇಜ್ ಎಲ್ಲ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳಿದಿನಲ್ಲ, ಅದನ್ನೆಲ್ಲ ಮರ್ತ್ ಬಿಡು ಅಂತ ಹೇಳಿದಿನಲ್ಲ ಅಂತ. ಇಲ್ಲ ನಾನು ಹೇಳ್ತೀನಿ ಅಂತ, ಈಗ್ಲೂ ಇವತ್ತಾದ್ರೂ ಆಗ್ಲಿ, ಟೈಮ್ ಆಗಿದ್ರು ಪರವಾಗಿಲ್ಲ, ಟೈಮ್ ಸಿಕ್ಕಿದ್ರೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಅಜಿತ್ ಸಾಹೇಬ್ರಿಗೆ ಶಾಕ್ ಕೊಡ್ತಾಳೆ. ಶಾಕ್ ಕೊಟ್ಟಾದ್ಮೇಲೆ ಅಷ್ಟ್ರಲ್ಲಿ ನಚಿನಿಕೇತನ್ ಮನೆಗ್ ಬಂದ್ಬಿಟ್ಟು, ಬನ್ನಿ ಅದ್ಕೆ ಕಾಫಿ ಕುಡ್ ಬನ್ನಿ, ನನ್ ಕಾಫಿ ಕುಡಿಬೇಕು ಅಂತ ಒಳಗೆ ಕೆಳ್ಕೊ ಹೋಗ್ತಾ ಇರ್ತಾನೆ. ಎಳ್ಕೊ ಹೋಗುವಾಗ ಅಷ್ಟ್ರಲ್ಲಿ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಯ್ತಾರೆ. ದೇವಸ್ಥಾನಕ್ಕೆ ಹೋಗುವಾಗ ದೊಡ್ಡ ಸಾಹೇಬ್ರು ಶ್ರಾವಣ್ ಸಾಹೇಬ್ರು ಅಲ್ಲಿ ಒಂಥರ ಖುಷಿಯಾಗಿರ್ತಾರೆ. ಏನ್ ಸಾಹೇಬ್ರೆ ಇಷ್ಟೊಂದಡಿ ಖುಷಿಯಾಗಿದ್ದೀರಾ ಅಂತ ಭೂಮಿ ಕೇಳ್ತಾಳೆ. ಭೂಮಿ ಕೇಳ್ದಾಗ ದೊಡ್ಡ ಸಾಹೇಬ್ರು ಹೇಳ್ತಾರೆ, ಇಲ್ಲ ಇವತ್ತು ನಾವು ಭೂಮಿಗೂ ಮನಸ್ವಿನಿಗುವೆ ಶಾರದಮ್ಮನ್ನ ಹುಡ್ಕೋದಕ್ಕೆ ಇದ್ ಕೊಟ್ಟಿದ್ವಲ್ಲ, ಅದು ಫೋಟೋಸ್ ಎಲ್ಲ ಆಲ್ಬಮ್ಸ್ ರೆಡಿ ಆಗಿದೆ, ಫೋನಲ್ಲಿ ಬರುತ್ತೆ ಅಂತ ಹೇಳವ್ರೆ. ಅದಕ್ಕಾಗಿ ಖುಷಿಯಾಗಿದ್ದೀನಿ. ಈಗ ಭೂಮಿ ಈ ತರನೇ ಇರ್ತಾಳೆ ಅಲ್ವಾ ಮನಸ್ವಿನಿ ಅಂತ ಇಮೇಜ್ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ಫೀಲ್ ಆಗ್ತಾನೆ ಇರ್ತಿತ್ತೆ ಭೂಮಿ ನೋಡ್ದಾಗೆಲ್ಲ, ಭೂಮಿ ಮನಸ್ವಿನಿ ನನ್ ಸುತ್ತಮುತ್ತ ಇದ್ದಾರೆ, ಭೂಮಿ ನನ್ ಬಡ್ಡೆ ಇದ್ದಾಗೆಲ್ಲ ಮನಸ್ವಿನಿನೇ ಇದ್ದಾರೆ ಅಂತ ಅನ್ನೋಷ್ಟು ಫೀಲ್ ಆಗ್ತಾ ಇರ್ತಿತ್ತೆ. ಏನಾದ್ರೂ ಅಕಸ್ಮಾತ್ ಅದ್ ಬಂದು ನೋಡ್ದಾಗ ನಾನ್ ಏನ್ ಆಗ್ತೀನೋ ಅನ್ನೋ ಒಂದ್ ಭಯ ಇದೆ ಅಂತ ಶ್ರಾವಣ್ ಸಾಹೇಬ್ರು ಹೇಳ್ತಾರೆ. ಶ್ರಾವಣ್ ಸಾಹೇಬ್ರು ಹೇಳ್ದಾಗ ನಚಿನಿಕೇತನ್ ಹೇಳ್ತಾರೆ, ಸಾಹೇಬ್ ಮಾವ ನೀನ್ ಅದಕ್ಕೆಲ್ಲಾ ಭಯ ಪಡ್ಬೇಡ ಶ್ರವಣ್ ಮಾವ, ನಾನ್ ಇದ್ದೀನಿ ಡಾಕ್ಟರ್ ಆಗಿ, ನಾನ್ ಹೇಳ್ತಾ ಇದ್ದೀನಿ ನಿನ್ಗೆ ಯಾವ್ದೇ ತರ ತೊಂದರೆ ಆಗಲ್ಲ ಅಂತ ಹೇಳ್ತಾರೆ. ಅಷ್ಟ್ರಲ್ಲಿ ದೇವನಿ ಅಮ್ಮ ಮೊಬೈಲ್ ಬಿಟ್ಟು ಬಂದಿದ್ದೀನಿ ಅಂದ್ಬಿಟ್ಟು ಮೊಬೈಲ್ ತರಕ್ಕೆ ಅಂತ ಕಾರ್ ಹತ್ರ ಹೋಗ್ತಾರೆ. ಕಾರ್ ಹತ್ರ ಹೋಗಿ ಮೊಬೈಲ್ ತಗೊಂಡ್ ಬರ್ತಾ ಇರ್ತಾರೆ. ಬರುವಾಗ ಅಂಜು ಫೋನ್ ಮಾಡ್ತಾಳೆ. ಅಂಜು ಫೋನ್ ಮಾಡ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಮಾತಾಡಾದ್ಮೇಲೆ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬರ್ತಾರೆ. ದೇವಸ್ಥಾನದ ಹತ್ರ ಬಂದಾಗ ದೊಡ್ಡ ಸಾಹೇಬ್ರು ಅಲ್ಲಿ ನಿಂತ್ಕೊಂಡಿರ್ತಾರೆ. ಶ್ರಾವಣ್ ಸಾಹೇಬ್ರು ನಿಂತ್ಕೊಂಡು ಮತ್ತೆ ಹೊಳೆ ಹತ್ರ ಹೋಗ್ತಾರೆ. ಹೊಳೆ ಹತ್ರ ಹೋಗಿ ಇನ್ನು ಅಜಿತ್ ಬರ್ಲೇ ಇಲ್ವಲ್ಲ, ಯಾಕೆ ಬಂದಿಲ್ಲ ಅಂತ ಅನ್ಕೊಂಡು ಗುಣಗ್ತಾ ಇರ್ತಾರೆ. ಯಾಕೋ ಡೌಟ್ ಅಲ್ಲಿ ಇರೋದನ್ನ ನೋಡ್ಬಿಟ್ಟು, ಯಾಕ್ ಬಾವ ಈ ತರ ಒಂಥರ ಇದ್ದೀರಾ ಅಂತ ಕೇಳ್ತಾರೆ. ಕೇಳ್ದಾಗ ಏನು ಇಲ್ಲ, ಅಜಿತ್ ಬಂದಿಲ್ವಲ್ಲ ಅದಕ್ಕೆ, ಅದು ಅಲ್ದಲೆ ಮನಸ್ವಿನಿ ಅಂತ ಹೇಳಕ್ ಹೋಗ್ತಾರೆ. ಹೇಳಕ್ ಹೋಗೋಷ್ಟ್ರಲ್ಲಿ ಐನರ್ ಅಲ್ಲಿಗೆ ಬರ್ತಾರೆ. ಐನರ್ ಅಲ್ಲಿ ಬಂದ್ಬಿಟ್ಟು, ಶ್ರಾವಣ್ ಸಾಹೇಬ್ರೆ ಎಲ್ಲ ರೆಡಿ ಆಗಕ್ ಹೇಳಿ, ಅಲ್ಲಿ ಐನರ್ ಬರ್ತಾರೆ ಜ್ಞಾನ ಮುಗಿಸಿ ಅಂತ ಹೇಳ್ತಾರೆ. ಅಷ್ಟ್ರಲ್ಲಿ ಶ್ರಾವಣ್ ಸಾಹೇಬ್ರು ಮಾತಾಡೋದನ್ನ ನಿಲ್ಸ್ಬಿಟ್ಟು, ಬನ್ನಿ ಹೇಳಕ್ ಹೋಗೋಣ ಅಂತ ಅಂದ್ಬಿಟ್ಟು ಹೊಲ್ಟ್ ಬಂದ್ಬಿಟ್ಟು ಹೇಳ್ತಾರೆ, ಅಕ್ಕ ಹೊಲ್ಡಿ ಬಾವ ರೆಡಿ ಆಗ್ಬೇಕಂತೆ ನೋಡಿ, ರೆಡಿ ಆಗಿ ಅಂತ ಶ್ರವಣ ಏನ್ ಹೇಳ್ತಾ ಇದೀಯಾ, ನಾನೇನ್ ರೆಡಿ ಆಗೋದು, ಈಗ ಬರೀ ಪೂಜೆ ಮಾಡ್ಸೋದಷ್ಟೇ ಅಲ್ವಾ, ಏನಕ್ಕತ್ತರ ಇದ್ ಮಾಡ್ತಾ ಇದೀಯ ಅಂತ ಸಂಗೀತಮ್ಮ ಹೇಳ್ತಾರೆ. ಇಲ್ಲಪ್ಪ ನಾನ್ ರೆಡಿ ಆಗಲ್ಲ ಅಂತ ಸಂಗೀತಮ್ಮ ಹೇಳ್ತಾರೆ. ಸಂಗೀತಮ್ಮ ಹಂಗ ಹೇಳ್ದಾಗ ದ್ಯಾವಿನಿ ಅಮ್ಮ, ಇಲ್ಲ ಅದ್ಕೆ ನೀವೇನ್ ಹಂಗಂತ ಹೊರಡ್ಬೇಕು, ಅದಕ್ಕೆ ಒಡವೆ ಸೆಟ್ಟು ಸೀರೆ ಎಲ್ಲ ತಂದಿದ್ದೀನಿ ನಾನು, ಹೊರಡಿ ಎದಳಿ ಮೇಲೆ ಅಂತ ಹೇಳ್ತಾರೆ. ಹೌದಾ ಸರಿ ಆಯ್ತು ಅಂತ ಕರ್ಕೊ ಹೋಗ್ತಾ ಇರ್ತಾರೆ. ಕರ್ಕೊ ಹೋಗುವಾಗ ಅಷ್ಟ್ರಲ್ಲಿ ಭೂಮಿನೂ ಎದ್ದು ಹೋಗ್ತಾ ಇರ್ತಾರೆ. ಅವಾಗ ಭೂಮಿ ಎದ್ದು ಹೋಗುವಾಗ ಅಪ್ಪು ತಡಿತಾಳೆ. ಯಾಕೆ ನೀನ್ ಎಲ್ಲಿಗ್ ಬರ್ತಾ ಇದೀಯಾ ಅಂತ ಕೇಳ್ತಾರೆ. ನೀನ್ ಎಲ್ಲಿಗ್ ಬರ್ತಾ ಇದೀಯ ಅಂತ ಅಪ್ಪು ಕೇಳ್ದಾಗ ಭೂಮಿ ಹೇಳ್ತಾಳೆ, ಇಲ್ಲ ರೆಡಿ ಮಾಡೋಣ ಅಂತ, ಅತ್ತೆ ಮುಂಗೆ ರೆಡಿ ಮಾಡೋಣ ಅಂತ ಹೊರಟಿದ್ದೀನಿ ಅಂತ ಅಂತಾರೆ. ಆಗ ಅಪ್ಪು ತಡೆದ್ಬಿಟ್ಟು, ನೀನೇನು ದೊಡ್ಡ ಬ್ಯೂಟಿ ಪಾರ್ಲರ್ ಅಲ್ಲ,
ನೀನೇನ್ ಮಾಡೋದ್ ಬೇಕಾಗಿಲ್ಲ, ನಾವೆಲ್ಲ ಇದ್ದೀವಿ, ನೀವ್ ಮಾಡೋದ್ ಬೇಡ ಅಂತ ಅಂದ್ಬಿಟ್ಟು ತಡದ್ ನಿಲ್ಸ್ಕತಾಳೆ. ಅವಾಗ ಭೂಮಿ ಹಳೆದನ್ನೆಲ್ಲ ನೆನ್ಪಿಸ್ಕೊಂಡು ಓ ತಾಳಿ ಕಟ್ಟೋರೆ ಅಂತ ನಮಸ್ಕಾರ ಮಾಡ್ಕೊಬಿಟ್ಟು ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅಲ್ಲಿಗೆ ಶ್ರಾವಣ ಮಾವ ಬಂದ್ಬಿಟ್ಟು ನೋಡ್ತಾರೆ, ಇವಳು ಒಂಥರ ಯೋಚನೆಯಲ್ಲಿ ಮುಳುಗೋ ಇರ್ತಾಳೆ. ಯೋಚನೆಯಲ್ಲಿ ಮುಳುಗೋದಾಗ ಶ್ರಾವಣ ಮಾವ, ಏನ್ ಯೋಚನೆ ಮಾಡ್ತಾ ಇದ್ಯಾ ಭೂಮಿ, ನನಗ್ ಗೊತ್ತು ಒಂದ್ಸರಿ ಪಾಸಿಟಿವ್ ಆಗಿ ಬಂದಿತ್ತು ಪ್ರೆಗ್ನೆನ್ಸಿ, ಎರಡನೇ ಸರಿ ಚೆಕಪ್ ಅಲ್ಲಿ ಪಾಸಿಟಿವ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ಮರುಗ್ಬೇಡ, ಸುಮ್ನೆ ಇರು, ಯಾಕೆ ಯೋಚನೆ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ. ಸಮಾಧಾನ ಮಾಡುವಾಗ ದ್ಯಾವಿನಿ ಅಮ್ಮ ಅಲ್ಲಿಗೆ ಬಂದ್ಬಿಟ್ಟು ಓ ಬಾವ, ನಾನು ಎಲ್ಲಾನು ತಂದಿದ್ದೆ ಆದ್ರೆ ಅಂತ ಅಂದಾಗ ಶ್ರಾವಣ್ ಮಾವ, ಗೊತ್ತಾಯ್ತು ಹೂವ ನಾನು ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ಮೂವ್ ಆಗ್ತಾರೆ. ಮೂವ್ ಆದಾಗ ಮುಂದಿನ ಸಂಚಿಕೆಯಲ್ಲಿ ಶ್ರಾವಣ್ ಮಾವ ಫೋಟೋ ಎಲ್ಲ ಕೊಟ್ಟಿದ್ದನ್ನ ನೋಡ್ತಾ ಇದ್ದು ಎಲ್ಲಾನು ತಂದು ಅಲ್ಲಿ ಇಟ್ಟಿದ್ದ ದ್ಯಾವಿನಿ ಅಮ್ಮ ಅಬ್ಸರ್ವ್ ಮಾಡ್ಬಿಟ್ಟು ತಲೆ ಸುತ್ತು ತರ ಬೀಳ್ತಾ ಇರ್ತಾರೆ. ಬಿದ್ದ್ಬಿಟ್ಟು ಲಾಸ್ಟಿಗೆ ಏನ